ನಮಸ್ತೆ ಸ್ನೇಹಿತರೆ, ಇವತ್ತು 18, 19, 20ನೇ ಕಂತಿನ ಗೃಹಲಕ್ಷ್ಮಿ ಹಣದ ಬಗ್ಗೆ ಊಹಿಸಲಾಗದಂತಹ ಒಂದು ಮಾಹಿತಿ ಸಿಕ್ಕಿದೆ. 3 ಕಂತಿನ ಗೃಹಲಕ್ಷ್ಮಿ ಹಣ ಕೂಡ ಒಟ್ಟಿಗೆ ನಿಮ್ಮ ಖಾತೆಗೆ ಜಮಾ ಆಗ್ತಿದೆ. ಯಾವ ಜಿಲ್ಲೆಯ ಮಹಿಳೆಯರಿಗೆ ಈ ಹಣ ಬರ್ತಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸಿಕೊಡ್ತೀನಿ. ಮತ್ತು ಇನ್ನೊಂದು ಬಿಗ್ ಅಪ್ಡೇಟ್ ಇದೆ. ಅದೇನು ಅಂತ ಅಂದರೆ, ರಾತ್ರೋರಾತ್ರಿ ಗೃಹಲಕ್ಷ್ಮಿಯ ಬಗ್ಗೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಹೊಸದಾಗಿ ಬದಲಾವಣೆ ಆಗಿದೆ. ಇದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ ಅಂತ ಅಂದರೆ ದಯವಿಟ್ಟು ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ಅದಕ್ಕೂ ಮುಂಚೆ ನೋಡಿ ಸ್ನೇಹಿತರೆ, ನಿಮಗೆ ಕೊನೆಯದಾಗಿ ಯಾವ ಕಂತಿನ ಗೃಹಲಕ್ಷ್ಮಿ ಹಣ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಮತ್ತು ಯಾವ ಕಂತಿನ ಹಣ ಬಂದಿಲ್ಲ ಅನ್ನುವಂಥದ್ದನ್ನು ಕೂಡ ತಿಳಿಸಿ. ನೋಡಿ ಸ್ನೇಹಿತರೆ, ಮಾರ್ಚ್ 31 ಆದ ನಂತರ ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ ಅಲ್ವಾ, ಅದೆಲ್ಲ ಕೂಡ ನಿಮ್ಮ ಕಂತಿಗೆ ಬರ್ತಾ ಇರುವಂಥದ್ದು, ಅಂದರೆ ನಿಮ್ಮ ಒಂದು ಖಾತೆಗೆ ಬರ್ತಾ ಇರುವಂಥದ್ದು. ನೋಡಿ ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ನಿಮಗೆ 17ನೇಯ ಕಂತಿನ ಹಣದವರೆಗೂ ಕೂಡ ಕಂಪ್ಲೀಟ್ ಆಗಿ ಬಂದಿದೆ, ಅಂದರೆ ಎಲ್ರಿಗೂ ಕೂಡ ಬಂದಿದೆ. ನೋಡಿ ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಒಂದು ಚಿಕ್ಕ ಅಪ್ಡೇಟನ್ನು ಕೂಡ ಕೊಟ್ಟಿರುವಂಥದ್ದು. ಏನು ಅಂತ ಅಂದರೆ, ಕರ್ನಾಟಕ ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ರಾಜ್ಯದಲ್ಲಿ ದುರ್ಬಲರಾಗಿರುವಂತಹ, ಅಂದರೆ ಆರ್ಥಿಕವಾಗಿ ದುರ್ಬಲರಾಗಿರುವಂತಹ ಮತ್ತು ಹಿರಿಯರಿಗೆ ಸಬಲೀಕರಣವನ್ನು ಮಾಡಬೇಕು ಅಂತ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದರು. ಸೊ ಅಂಥವರಿಗೆ ಏನು ಮಾಡ್ತಿದ್ರು, ಪ್ರತಿ ತಿಂಗಳು ಕೂಡ 2,000 ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತಾ ಇತ್ತು. ಇದೇ ರೀತಿಯಾಗಿ ನಿಮಗೆ 1ರಿಂದ 18ನೇಯ ಕಂತಿನ ಹಣದವರೆಗೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗಿರೋ ಅಂಥದ್ದು ಸ್ನೇಹಿತರೆ. ಅಂತ ಅಂದರೆ 36,000 ರೂಪಾಯಿಗಳು ನಿಮ್ಮ ಖಾತೆಗೆ ಬಂದಿದ್ದಾವೆ. ಆದರೆ ಒಂದಷ್ಟು ಜನಕ್ಕೆ 18ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸ್ನೇಹಿತರೆ, ಮೊದಲನೆಯ ಕಂತು ಗೃಹಲಕ್ಷ್ಮಿದು ಬಂದು ಆಗಸ್ಟ್ 2023 ಮೊದಲನೆಯ ಕಂತು ಅನ್ನುವಂಥದ್ದು ಪ್ರಾರಂಭವಾಯಿತು. ಇವಾಗ ಬಂದು 2025 ಜನವರಿ ಕಂತು, ಅದು ಕೂಡ 18ನೇಯ ಕಂತಿನವರೆಗೂ ಕೂಡ ನಿಮ್ಮ ಖಾತೆಗೆ ಹಣವನ್ನು ಜಮಾ ಮಾಡಿದೆ ಸರ್ಕಾರ. ನಿಮಗೆ ಯಾರ್ಯಾರಿಗೆಲ್ಲ 18ನೇ ಕಂತಿನ ಹಣ ಬಂದಿಲ್ಲ ಅಲ್ವಾ, ಅವರಿಗೂ ಕೂಡ ಸೇರಿಸಿ ಹೇಳಬೇಕು ಅಂತ ಅಂದರೆ, ಇವಾಗ ಫೆಬ್ರವರಿ ತಿಂಗಳ ಹಣ ಅಂತ ಅಂದರೆ 19ನೇ ಕಂತಿನ ಹಣ, ಮಾರ್ಚ್ ತಿಂಗಳ ಹಣ ಅಂತಂದರೆ 20ನೇ ಕಂತಿನ ಹಣ, ಮತ್ತು ಏಪ್ರಿಲ್ ಕೂಡ ಮುಗಿದೋಗಿದೆ, 21ನೇ ಕಂತಿನ ಹಣದವರೆಗೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗೋದು ಬಾಕಿ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗಾಗಲೇ ನಮಗೆ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಂದಿದೆ ಅಂತ ಒಂದಷ್ಟು ಜನ ಹೇಳ್ತಾ ಇರೋವಂಥದ್ದು. ಬಂದಿದೆಯಾ ಇಲ್ವಾ ಅದನ್ನು ಕರೆಕ್ಟಾಗಿ ಕಮೆಂಟ್ ಮಾಡಿ ತಿಳಿಸಿಕೊಡಿ. ಬಂದಿತ್ತು ಅಂತಂದರೆ ಬಂದಿದೆ ಅಂತ ಹೇಳಿ, ಬಂದಿಲ್ಲ ಅಂತ ಅಂದರೆ ಬಂದಿಲ್ಲ ಅಂತ ಹೇಳಿ ಸ್ನೇಹಿತರೆ. ಸೊ ಮೇ ತಿಂಗಳಲ್ಲಿ 19ನೇ ಕಂತಿನ ಹಣ ಕೂಡ ಬರುತ್ತೆ, ಮತ್ತು 6,000 ರೂಪಾಯಿ ಬರುತ್ತೆ ಒಟ್ಟಿಗೆ ಅಂತ ಹೇಳಿದರು. ಆದರೆ ನೋಡಿ ಸ್ನೇಹಿತರೆ, ಒಟ್ಟಿಗೆ ಅಂತೂ 6,000 ರೂಪಾಯಿ ಬರೋದಿಲ್ಲ. ಮೊದಲಿಗೆ 2,000 ರೂಪಾಯಿ ಬರುತ್ತೆ, ತದನಂತರ ಬರೋವಂಥದ್ದು 2,000 ರೂಪಾಯಿ ಅಂತಂದರೆ ಸೆಪರೇಟಾಗಿ ಹಣವನ್ನು ಹಾಕ್ತಾರೆ ವಿನಃ ಒಟ್ಟಿಗೆ ನಿಮಗೆ 6,000 ರೂಪಾಯಿ ಅಂತೂ ಹಾಕೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ಸೊ ಮಾಹಿತಿ ಇಷ್ಟ ಆಗಿತ್ತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.